ನಿಷ್ಠರಾನಂದನಾಥ ಸ್ವಾಮೀಜಿಯವರ ಅಮೃತ ಹಸ್ತದೊಂದಿಗೆ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ಜಾಣಗೆರೆ ವೆಂಕಟರಾಮಯ್ಯನವರು, ಸಾಹಿತಿಗಳು, ಕನ್ನಡ ಚಳವಳಿ ನಾಯಕರು ಶ್ರೀ ಜಯರಾಮ್ ರಾಯಪುರ ಸರ್ ಅವರು, ಅಧಿಕಾರಿಗಳು, IRS ಅಧಿಕಾರಿಗಳು ಹಾಗೂ ಸಾಹಿತಿಗಳು, ಟಿ ತಿಮ್ಮೇಗೌಡರು, ಸಮಾಜ ಸೇವಕರು, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಡಾಕ್ಟರ್ ಬೈರಮಂಗಲ ರಾಮೇಗೌಡರು, ಡಾಕ್ಟರ್ ಶಾಂತರಾಜ್ ಅವರು ಮತ್ತು ಸಾಂಸ್ಕೃತಿಕ ಸೇವೆಯನ್ನು ಸಂಘಟನಾತ್ಮಕವಾಗಿ ವ್ಯಕ್ತ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಗೌಡತಿಯರ ಸೇನೆ ಅನ್ನೋ ಒಂದು ಸಂಸ್ಥೆಯನ್ನು ಹುಟ್ಟುಹಾಕ್ಕೊಂಡು ನಿರಂತರವಾಗಿ ಅನೇಕ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬಂದಿದ್ದಂಥ ಸಂದರ್ಭದಲ್ಲಿ ನಮ್ಮ ರೇವಮ್ಮನವರಿರ್ಬೋದು, ಮಾದೇವಮ್ಮನವರಿರ್ಬೋದು, ಈಗ ಕೆಂಪಾಜಮ್ಮನವರಿರ್ಬೋದು, ಅನೇಕರು ಹೆಣ್ಣು ಮಕ್ಕಳ ಯೋಚನೆಯನ್ನು ಮತ್ತು ಯೋಜನೆಯನ್ನು ಸಂಘಟನಾತ್ಮಕವಾಗಿ ರೂಪಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಕಡೆ ಆಲೋಚನೆ ಮಾಡ್ತಾ ಇದ್ರೆ, ನಮ್ಮ ಕೃಷ್ಣೇಗೌಡರು ಸೇವಕರು ರತ್ನಮ್ಮ, ಇಂದಿರಾ, ಗಾಯತ್ರಿ, ಲತಾ ಇವರೆಲ್ಲರೂ ಈಗ ಅತಿಥಿ ಗಣ್ಯರೊಂದಿಗೆ ಜೊತೆಗೂಡಿ ಗೌರವಾರ್ಪಣೆ ಸಲ್ಲಿಸ್ತಾ ಇದ್ದಾರೆ. ಜೀವನ್ಮುಖಿ ಸುರೇಶ್ ಅವರಿಗೆ ಸೇನೆ ಮಾರ್ಗದರ್ಶಕರು ಆದಂತಹ ಡಾಕ್ಟರ್ ಶ್ರೀ ಶಾಂತರಾಜ್ ತಮ್ಮ ಹಾಗೂ ಸೇನೆ ಪರವಾಗಿ ತಿಂಗಳ ಮುಂಚೆ ಇದಾದಮೇಲೆ ಹಲವಾರು ಕಾರ್ಯಕ್ರಮಗಳಾಗೋಗಿವೆ. ಬಹುತೇಕ ಮರ್ತುಬಿಟ್ಟಿರ್ತೀವಿ ನಾವು. ಅಷ್ಟು ಮಟ್ಟಿಗೆ ಕೃಷ್ಣೇಗೌಡರು ಭಾಳ ಕಾಳಜಿಯನ್ನು ಇಟ್ಕೊಂಡ್ರು ಅಂಥವ್ರು. ಆದರೆ ಎಲ್ಲ ಒಂದು ಕಾಲಘಟ್ಟದ ಕಾಲದ ಓಗದಲ್ಲಿ ಅದೆಲ್ಲ ಮರೆತು ಹೋಗಿದೆ, ಅಥವಾ ಅದನ್ನು ಮರೆತು ಒಂದು ರೀತಿಯಲ್ಲಿ ಅವಜ್ಞೆಗೆ ಒಳಪಟ್ಟಿದೆ. ಆದರೆ ಆ ಒಂದು ಇತಿಹಾಸವನ್ನು ಮರು ನಿರ್ಮಾಣ ಮಾಡಬೇಕು ಅನ್ನುವ ಸಂದರ್ಭದಲ್ಲಿ ಮತ್ತು ಇತಿಹಾಸವನ್ನು ನಾವು ಇವತ್ತು ಹೇಗೆ ಅರ್ಥ ಮಾಡ್ಕೊಳ್ತಾ ಇದೀವೋ ಆ ರೀತಿ ಆ ಇತಿಹಾಸ ಒಂದು ರೀತಿ ಬದಲಾಗಿದೆ.